ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತೇನಪ್ಪ ಬ್ಲಾಗು ಅಂದರೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ, ಗಂಡು ದೇವ್ರಿಗೆ ಹೋಗ್ತಾಯಿದ್ದೀವಿ. ಹೋಗ್ತಾ ಸಿಗ್ತೀನಿ, ಬನ್ನಿ ಗೈಸ್. ಈಗ ರೆಡಿ ಆಗಿದ್ದೀನಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಮ್ಮನ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೀನಿ. ಅದಕ್ಕೆ ಕಾಂಟ್ರಾಕ್ಟ್ಸ್ ಬ್ಲೌಸ್ ಹಾಕ್ಕೊಬೇಕು ಅಂತ ಮೈಂಡ್ ಸೆಟ್ಟಲ್ಲಿತ್ತು. ಹಂಗಾಗಿ ನಾನು ಫಸ್ಟೇ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದೆ. ಮದುವೆಗಿಂತ ಮುಂಚೆ ನಾನು ವೇರೇ ಮಾಡಿರಲಿಲ್ಲ, ಅದಕ್ಕೆ ವೇರ್ ಮಾಡ್ಕೊಳ್ಳೋಣ ಅಂತ ವೇರ್ ಮಾಡಿದ್ದೀನಿ. ಈಗ ಹೊರಟಿದ್ದೀವಿ. ದೇವ್ರ ಸಾಮಾನೆಲ್ಲ ತೊಗೊಂಡು ಪಪ್ಪ ಕೆಳಗಡೆ ಇದ್ದಾರೆ, ಅಮ್ಮ ಬೀಗ ಹಾಕ್ಕೊತಿದ್ದಾರೆ. ಒಂದೊಂದು ಟೈಮ್ ನಾನು ನೋಡಿದಾಗೆಲ್ಲ ನಮ್ಮ ಅಜ್ಜಿ ಟೈಪೇ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ. ಅವ್ರ ತಾಯಿನ ಅವ್ರನ್ನ ನೋಡ್ದಂಗೆ ನನಗೆ ಅನಿಸುತ್ತೆ ಒಂದೊಂದು ಟೈಮು. ಅದಾದಮೇಲೆ ಸರಿ ಆಯಿತು, ಹೋಗೋಣ ಬೇಗ ಅಂತ ಅಮ್ಮ ಅಪ್ಪ ಒಂದು ಬೈಕಲ್ಲಿ ಹೋಗ್ತಿದ್ದಾರೆ. ಅವ್ರ ಬೈಕಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ನನ್ನ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಫುಲ್ ಕವರ್ ಆಗಿದ್ದೀನಿ. ಆಮೇಲೆ ಕೂದಲೆಲ್ಲ ಜಾಸ್ತಿ ಸಿಕ್ಕಬಾರ್ದು ಅಂತ ನಿಮಗೀಗ ದೇವಸ್ಥಾನ ತೋರಿಸ್ತಾ ಇದ್ದೀನಲ್ಲ, ಇದು ಕೆರೇರಿ ಮಾರಮ್ಮ ಅಂತ ಚಂದ್ರಪಟ್ಟಣದಲ್ಲೇ ಇರೋದು. ಶ್ರಾವಣ ಬೆಳಗೊಳ ರೋಡಲ್ಲಿ ಸಿಗುತ್ತೆ. ಹೋಗ್ತಾನೆ ನಾನು ತುಂಬಾ ನಂಬಿರೋ ದೇವರು, ನನ್ನ ಫ್ಯಾಮಿಲಿ ತುಂಬಾ ನಂಬಿರೋ ದೇವರು ಗೈಸ್. ಕೈನ ನೈಟೇ ತೆಗೆದು ಇಟ್ಕೊಂಡಿದ್ದೋ, ಲೇಟ್ ಆಗುತ್ತೆ ಮಾರ್ನಿಂಗ್ ಹೋಗ್ಬೇಕಾರೆ ಅಂತ. ಆದರೆ ಇಲ್ಲಿ ಇರೋ ದೇವರಿಂದ ಏನು ಅಂದರೆ 1 ಅವರ್ 1.5 ಅವರ್ ಮಧ್ಯಾಹ್ನ ಆದಮೇಲೆ ದೇವರು ಮೈ ತುಂಬೋದು. ಈಗ ಕೈ ತೊಳ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ಫಸ್ಟ್ ಪೂಜೆಗೆ ನಾವು ಬೇಗ ಹೋಗಿ ಅಟೆಂಡ್ ಆದೋ ಅಲ್ಲಿಗೆ. ಈಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ. ಈಗ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ, ದಯವಿಟ್ಟು ನೋಡಿ. ಗೈಸ್, ಈ ಬ್ಲಾಗಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ಯಾಕಂದರೆ ಅದನ್ನು ನಾನು ಬ್ಲಾಗ್ ಮಾಡಿಕೊಳ್ಳೇ ಇಲ್ಲ. ದೇವ್ರ ಗರ್ಭಗುಡಿ ಮುಂದೆಗಡೆ ಪೂಜೆಗೆ ಅಂತ ಪ್ರಸಾದನ ಎಡೆ ಇಟ್ಟಿರ್ತಾರೆ. ಆ ಎಡೆ ಇಟ್ಟಿರೋ ಪ್ರಸಾದನ ಅವ್ರಿಗೆ ಮೈ ಮೇಲೆ ದೇವ್ರು ಬಂದಿರುತ್ತೆ. ಅವ್ರ ಇಚ್ಛೆಯಂತೆ ಅವರೆಲ್ಲರಿಗೂ ಕೊಡ್ತಾರೆ. ಹಂಗಂದರೆ ಅಲ್ಲಿ ತುಂಬ ಜನ ಇದ್ದರು. ಆಲ್ರೆಡಿ ನಾನು ನೋಡ್ದಂಗೆ ಒಂದು ಎಷ್ಟಿದ್ರು ಅಂದರೆ ಒಂದು 30 ಮೆಂಬರ್ಸ್ ಅದಿದ್ದರು. ಅಷ್ಟು ಜನ ಇದ್ದರು. ಆಲ್ರೆಡಿ ತುಂಬಾ ರಶ್ ಇತ್ತು ಆ ಜಾಗ. ಹಂಗಾಗಿ ಅಷ್ಟು ಜನ ಇದ್ದರು. ಅಲ್ಲಿ ನೋಡಿತಾರೆ, ಅವರಿಗೆ ಮೈ ಮೇಲೆ ಬಂದಿರುತ್ತೆ ದೇವರು. ಅವರು ಇಷ್ಟಪಟ್ಟಿದ್ದು ಯಾರಿಗೆ ಕೊಡಬೇಕು ಅಂತ ದೇವ್ರು ಇಚ್ಛೆ ಮಾಡ್ತಾನೆ ಅವರಿಗೆ ಕೊಡೋದು. ನನಗೆ ಬಂದು ಸಡನ್ನಾಗಿ ಕೊಟ್ಟಿದ್ದ ತಕ್ಷಣ ನನಗೆ ಮೈಯೆಲ್ಲ ರೋಮಾಂಚನ, ಲಿಟ್ರಲಿ ತುಂಬಾ ಖುಷಿ ಆಯಿತು ನನಗೆ ಕೊಟ್ಟಿದ್ದಕ್ಕೆ. ಆ ಪ್ರಸಾದ ನನ್ನ ಕೈಲಿ ಸೇರಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಈಗ ನಾವು ಬಂದಾಗ ಹಣ್ಣು ಕಾಯಿ ಕೊಟ್ಟಿದ್ವಲ್ಲ, ಅದನ್ನು ಅವರು ಹೆಣ್ಮಕ್ಳನ್ನ ಕರೆದು ಕೊಡ್ತಾರೆ ತಗೊಳ್ಳಿ ಅಂತ. ಈಗ ನಾನು ಇಸ್ಕೊಂಬರಕ್ಕೆ ಹೋಗಿದ್ದೆ. ನಮ್ಮಮ್ಮ ವಿಡಿಯೋ ಮಾಡಿದ್ದಾರೆ. ನಾನೊಂದು ಇದರಲ್ಲಿ ಒಂದು ಬ್ಲಾಗಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬ್ಲೆಸ್ ಅಂತ ಏನೋ ಗೊತ್ತಿಲ್ವಾ, ಇಲ್ಲ ಏನೋ ಅಂತ ನನ್ನ ಲೈಫಲ್ಲಿ ಗೊತ್ತಿಲ್ಲ. ನನಗೆ ಬ್ಲಾಗ್ ಮಾಡೋಕ್ಕೆ ನನ್ನ ತಾಯಿ, ನನ್ನ ತಂದೆ, ನನ್ನ ಗಂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಲಿಟ್ರಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆ ಥರ ಸಿಕ್ಕಿದ್ದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊತೀನಿ. ನಾನು ಎಲ್ಲೇ ಹೋದರೂ, ಯಾವ ದೇವಸ್ಥಾನಕ್ಕೆ ಹೋದರೂ ನಾನು ನನ್ನ ತಂದೆ, ನನ್ನ ತಾಯಿ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನ ಜೀವನಕ್ಕೆ ಮುದ್ದಾದೊಂದು ಪಾಪು ಬಂದಿದೆ. ಅದನ್ನು ಈಗಲೇ ಹೇಳೋದಕ್ಕೆ ಇಷ್ಟಪಡಲ್ಲ, ಹೇಳ್ತೀನಿ ಅತಿ ಶೀಘ್ರದಲ್ಲಿ, ಟೈಮ್ ಬರಲಿ ಅಂತ ವೇಟಿಂಗ್ ಲಿಸ್ಟಲ್ಲಿದೆ. ಅದು ನಾವು 7 ಜನ ಸುಖವಾಗಿ, ಸಂತೋಷವಾಗಿ, ಆರಾಮಾಗಿ, ಆರೋಗ್ಯವಾಗಿದ್ದರೆ ಸಾಕು ಅಂತ ನಾನು ದೇವ್ರ ಹತ್ರ ಎಲ್ಲೇ ಹೋದರೂ ಬೇಡ್ಕೊಂಡು ಬರ್ತೀನಿ. ಈಗ ನಮ್ಮಮ್ಮ ಹಣ್ಕಾಯಿ ಇಸ್ಕೊತಿದ್ದಾರೆ. ಇದನ್ನು ನನ್ನ ತಂದೆ ವಿಡಿಯೋ ಮಾಡ್ತಿದ್ದಾರೆ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಆ್ಯಂಡ್ ಮೈ ಹಸ್ಬೆಂಡ್ ಟು ಮೀ ಮೈ ಲೈಫ್. ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲೂ ಹೇಳ್ಕೊಳ್ಳಲ್ಲ ಅಷ್ಟೇ. ಆದರೆ ನನ್ನ ತಾಯಿ, ನನ್ನ ತಂದೆ ಅಂತ ಪಡೆಯೋದಕ್ಕೆ, ಅವರಿಬ್ಬರನ್ನ ತಂದೆ ತಾಯಿ ಅಂತ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಪಡೆದಿದ್ದೀನಿ. ಆ ಋಣನ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗಲ್ಲ. ನನ್ನ ಗಂಡನೂ ಅಷ್ಟೇ ತುಂಬಾ ಸಪೋರ್ಟಿವ್. ಪ್ರತಿಯೊಂದಕ್ಕೂ ಅವರೇ ನನಗೆ ಬೆಂಬಲವಾಗಿ ನಿಲ್ಲೋದು. ನನಗೆ ತುಂಬ ಖುಷಿಯಾಗುತ್ತೆ. ಗೈಸ್, ಪೂಜೆ ಎಲ್ಲ ಆಯಿತು, ಹಣ್ಣು ಕಾಯಿ ಎಲ್ಲ ಕೊಟ್ಟಾಯಿತು, ಹೂವೆಲ್ಲ ಕೇಳಾಯಿತು, ಪ್ರಸಾದ ಎಲ್ಲ ಕೊಟ್ಟಾಯಿತು. ಈಗ ಹೊರಡ್ತಿದ್ದೀವಿ. ಅಮ್ಮ ಕಾಲಿಗೆ ಬಿದ್ದರು, ನಾನು ಕಾಲಿಗೆ ಬಿದ್ದೆ, ನಮ್ಮ ಯಜಮಾನ್ರು ಕಾಲಿಗೆ ಬಿದ್ದರು, ಮತ್ತು ನನ್ನ ತಂದೆ ಕಾಲಿಗೆ ಬಿದ್ದರು. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ಅಮ್ಮ ಕಾಲಿಗೆ ಬೀಳ್ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ಗಳು ತೊಗೊಂಡೆ. ಈಗ ಮಾತಾಡ್ಕೊಂಡು ನಿಂತಿದ್ರು ಅಲ್ಲಿ ದೇವಸ್ಥಾನದ ಹತ್ರ. ಈಗ ಪೂಜೆ ಕಂಪ್ಲೀಟ್ ಆಗಿದೆ. ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ದೇವಸ್ಥಾನದ ಹತ್ರನೇ ಇದ್ದೀನಿ, ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಮಾಡಿಲ್ಲ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಶೈ ಫೀಲ್ ಆಯ್ತು, ಹಂಗಾಗಿ ಮಾಡಿಲ್ಲ. ನಮ್ಮ ಮನೆಯವರಲ್ಲಿ ಕೂತಿದ್ದಾರೆ. ಇಲ್ಲಿ ಅಪ್ಪ ಅಮ್ಮ ಅಲ್ಲಿ ಮಾತಾಡ್ತಿದ್ದಾರೆ ದೇವಸ್ಥಾನದ ಬಗ್ಗೆ. ದೇವಸ್ಥಾನ ತೋರಿಸ್ತಿದ್ದೀನಿ ನೋಡಿ. ಕ್ಲಿಪ್ಪಲ್ಲಿ ಆ್ಯಡಿಂಗ್ ಮಾಡ್ತೀನಿ ದೇವ್ರು ಯಾವ ಥರ ಇದ್ದಾರೆ ಅಂತ
ನೋಡಿ. ನಾವು ಬಂದಿದ್ದು 2 o'clockಗೇನೋ, ಈಗಾಗಿರೋದು 6 o'clock ಟೈಮು. ಇದು ದೇವಸ್ಥಾನ ಗೈಸ್. ಒಳಗಡೆ ಗರ್ಭಗುಡಿ ವಿಡಿಯೋ ತೊಗೊಂಡಿದ್ದೀನಿ, ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಾನು ನಿಮಗೆ. ಇಲ್ಲೇ ಹಳ್ಳಿ ಕಟ್ಟೆ ಇದೆ. ನಮ್ಮ ವೆಹಿಕಲ್ 2 ಅಲ್ಲಿ ನಿಂತಿದೆ. ಪೂಜೆ ಸಾಮಾನು ಇಲ್ಲಿದೆ. ನೀ ಹೆಂಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ? ಚೆನ್ನಾಗಿತ್ತು. ಏನು ಅನ್ನಿಸ್ತು? ಮನಸ್ಸಿಗೆ ಈಗ ಒಂಚೂರು ಸಮಾಧಾನ. ಯಾರ ಮಗಲ್ಲ, ನಮ್ಮ ಮಗನೇ. ನಮ್ಮ ಮಗನ್ನ ನಾವೇ ಸಲಿಗೆಯಿಂದನೇ ನಿಮ್ಮ ಹತ್ರ ಕೇಳ್ತಾ ಇರೋದು. ದೇವರಿಗೆ ಪೂಜೆ ಮಾಡೋ ಐನರು ಅವರು ನಮ್ಮಪ್ಪನ ಸ್ವಂತ ಮಾವ ಆಗಬೇಕು, ನಮ್ಮಪ್ಪನ ತಾಯಿಯ ಸ್ವಂತ ತಮ್ಮನೇ ಆಗಬೇಕು. ಹಂಗಾಗಿ ಅವರು ಪರ್ಸ್ನಲ್ಲಾಗಿ ಮಾತಾಡಬೇಕು ಇರಿ ಅಂತ ಹೇಳಿದರು. ಹಂಗಾಗಿ ಅಲ್ಲಿ ನಾನು ಅಪ್ಪ ಅಮ್ಮ ನಮ್ಮ ಮನೆಯವರಿದ್ದೀವಿ. ಅವರು ನಮ್ಮ ಯಜಮಾನ್ರ ಬಗ್ಗೆ ಒಂದು ಸ್ವಲ್ಪ ಮಾತುಕತೆ ಆಡ್ತಿದ್ರು. ಒಳ್ಳೇದಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ, ದೇವರಿದ್ದಾನೆ ನಿನಗೆ, ದೇವ್ರು ಯಾವಾಗಲೂ ನಿನ್ನ ತಲೆ ಕಾದೇ ಕಾಯ್ತಾನೆ ಅಂತೆಲ್ಲ ಮಾತಾಡ್ತಿದ್ರು. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡಿದ್ದೀನಿ. ಆದರೆ ಆಡಿಯೋನೇ ರೆಕಾರ್ಡ್ ಆಗಿಲ್ಲ ಗೈಸ್. ವಿಡಿಯೋ ಇದೆ ಆದರೆ ಆಡಿಯೋ ರೆಕಾರ್ಡ್ ಆಗಿಲ್ಲ. ಅದೊಂದು ಸ್ವಲ್ಪ ಲೈಟ್ಲರಿ ಬೇಜಾರಾಯ್ತು ಅಷ್ಟೇ. ಈಗ ಆಡಿಯೋಸ್ ಬರುತ್ತೆ ನೋಡಿ. ಗೈಸ್, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಗಂಡನ ಬಗ್ಗೆ ತಾಳ್ಮೆ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ಅವರಿಗಿರೋ ತಾಳ್ಮೆ ನನಗೊಂದು ಪರ್ಸೆಂಟು ಇಲ್ಲ. ಅಷ್ಟು ಲಕ್ಷ ಸಾವಿರಗಟ್ಟಲೆ ಅವ್ರಿಗೆ ತಾಳ್ಮೆ ಅನ್ನೋದಿದೆ, ನಾನು ಇಲ್ಲಕ್ಕೆ ಇಲ್ಲ ಲಿಟ್ರಲಿ ಹೇಳಬೇಕು ಅಂದರೆ. ಆ್ಯಂಡ್ ತುಂಬಾ ಹೊಟ್ಟೆ ಹಸ್ತಿತ್ತು ಗೈಸ್. ನಾವು ಹೋಗಿ 2 o'clockಗೆ, ಅದು ಬೆಳಗ್ಗೆ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೋಗೋ ಹೊತ್ತಿಗೆ ಅಷ್ಟೊತ್ತಾಗಿತ್ತು. ಹೋಗೋ ಹೊತ್ತಿಗೆ ಅಷ್ಟೊತ್ತಾಗಿ ನಾವು ಹೊರಟಿದ್ದು 12 ಗಂಟೆಗೆ, ದೇವಸ್ಥಾನಕ್ಕೆ ತಲುಪಿದ್ದು 2 ಗಂಟೆಗೆ. ಹಂಗಾಗಿ ಬರೋ ಹೊತ್ತಿಗೆ 7 ಗಂಟೆ ಆಗಿತ್ತು. ಅಮ್ಮ, ನಾನು ಮತ್ತು ನಮ್ಮ ಮನೆಯವರು ಬೆಣ್ಣೆ ದೋಸೆ ತೊಗೊಂಡು, ಅಪ್ಪ ರವೆ ಇಡ್ಲಿ ತೊಗೊಂಡ್ರು. ಅದಾದಮೇಲೆ ಮತ್ತೆ ರವೆ ಇಡ್ಲಿ ತೊಗೊಂಡ್ರು, ಮತ್ತು ಕಾಫಿ ತೊಗೊಂಡದೆಲ್ಲ ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಲಿಲ್ಲ. ತುಂಬಾ ಲಿಟ್ರಲಿ ಹೊಟ್ಟೆ ಹಸ್ದೋಗಿತ್ತು ನನಗೆ. ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ದೋ. ಅವ್ರೇನು ಪ್ರಸಾದ ಕೊಟ್ಟಿದ್ರಲ್ಲ ಅದು ಇಟ್ಬಿಟ್ಟು ಪೂಜೆ ಮಾಡಿ ಅಂದಿದ್ರು ಗೈಸ್. ಈಗ ಪೂಜೆ ಮಾಡಿದ್ದೀನಿ. ಬಂದು ಕಾರ್ತಿಕ್ ಮಾಸ ಮಾಡ್ತೀವಲ್ಲ, ಹಂಗಾಗಿ ನಾವು 1 ಮಂತ್ ಪೂರ್ತಿ ಈ ಥರ ಹೊರಗಡೆ ದೀಪ ಹಚ್ತೀವಿ. 6 ಗಂಟೆ 5 ಗಂಟೆ ಆಗಿದ ತಕ್ಷಣವೇ ಅಲ್ಲಿ ಎಡೆ ಇಟ್ಟಿರ್ತಾರೆ ದೇವರಿಗೆ. ಅದನ್ನು ಒಂದು 6 ಈ ಥರ ಮಾಡಿ ಇಟ್ಟಿರ್ತಾರೆ. ಸೇಮ್ ಇದೇ ಥರನೇ ಈ ಥರ ಎಲೆಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತಾರೆ. ಅವರು ದೇವ್ರು ಬಂದಿರುತ್ತೆ, ಅವ್ರ ಮೈ ಮೇಲೆ ದೇವ್ರು ಬಂದಿರುತ್ತೆ. ಅವ್ರು ಯಾರಿಗೆ ಕೊಡಬೇಕು ಅನಿಸುತ್ತೆ ದೇವರು ಅವ್ರಿಗೆ ಬಂದು ಕೊಡೋದು. ಫಸ್ಟು ಒಂದು 2 ಕೊಡ್ತಾರೆ, ಅದಾದಮೇಲೆ ನನಗೆ ಕೊಡ್ತಾರೆ. ನನಗೇನೋ ಶಾಕು, ನನಗೆ ಕೊಡ್ತಿದ್ದಾರಲ್ಲ ಅಂತ ಎಕ್ಸೈಟ್ಮೆಂಟು. ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ನಮ್ಮ ಅಪ್ಪನ ಮನೆಯ ಮಂದೆಯವರು, ಗಂಡೆಯವರು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಹೂನು ಸಿಕ್ತು ಮತ್ತು ಪ್ರಸಾದನೂ ಸಿಕ್ತು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಎಲ್ಲನೂ ಬ್ಲಾಗಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಂದು ಇಷ್ಟೇ ಬ್ಲಾಗು. ಹೊಸ ಒಂದು ಬ್ಲಾಗೊಂದಿಗೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ. ಬಾಯ್ ಗಾಯ್ಸ್, ಲವ್ ಯು ಆಲ್.